ಸೂಪರಾಗಿರೋ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣವಾ ಬನ್ನಿ. ಮೊದಲು ಮಟನ್ನು 1.5 kg ಇದೆ. ಇದನ್ನು ಚೆನ್ನಾಗಿ 3 ಸಲ ತೊಳ್ಕೊಬೇಕು. ಈಗ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ಬನ್ನಿ. ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. ಈಗ ಕುಕ್ಕರ್ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕೋಣವ. ಸಾಕು ಇಷ್ಟು ಎಣ್ಣೆ. ಮಟನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಈ ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತೇನೆ. ಈಗ ತೊಳೆದಿಟ್ಟಿರೋ ಮಟನ್ನ ಕುಕ್ಕರಿಗೆ ಹಾಕ್ತೇನೆ. ಈಗ ಮಟನ್ನೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು. ಎಲ್ಲ ಹೋಯ್ತು ಅಂದರೆ ಚೆನ್ನಾಗಾಗುತ್ತೆ ಟೇಸ್ಟು. ನಾವು ಈ ಸ್ವಲ್ಪ ಬಿಸಿ ಆದಮೇಲೆ ಈಗ ಆಗಿದೆ ಇದು ಸ್ವಲ್ಪ ಬಿಸಿ. ಇದಕ್ಕೆ ಈಗ ಉಪ್ಪು, ಅರಿಶಿನದ ಪುಡಿ ಎಲ್ಲ ಹಾಕೋಣ. ಉಪ್ಪು ಹಾಕಿಟ್ಟಿದ್ದೀನಿ 1 ಸ್ಪೂನು. ಮತ್ತು ಅರಿಶಿಣ, 2 ಟೇಬಲ್ ಸ್ಪೂನ್ ಖಾರದ ಪುಡಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ, ಖಾರ ಜಾಸ್ತಿ ಇದೆ. ಈಗ 1.5 ಸ್ಪೂನ್ ಧನಿಯಾ ಪುಡಿ. ಇದು ಮನೆಯಲ್ಲೇ ಮಾಡಿರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು 5 ನಿಮಿಷ ಇದರಲ್ಲೇ ನೀರು ಬಿಡ್ಕೊಳುತ್ತೆ. ಅಲ್ಲಿನ ತನಕ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಸ್ಟೀಮ್ ಮಾಡೋಣ. ಒಂದು 5 ನಿಮಿಷ ಈಗ ಪ್ಲೇಟ್ ಮುಚ್ಚಿ ಬೇಯಿಸ್ತಿದ್ದೀನಿ ಮಟನ್ನ. ಈಗ ನೀರಿನ ಅಂಶ ಎಲ್ಲ ಬಿಡ್ಕೊಳುತ್ತೆ ನೋಡಿ. ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ನೀರು ಬಿಡ್ಕೋಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಚೆನ್ನಾಗಿ ಕುದೀತಿದೆ. ಇವಾಗ ನೀರು ಹಾಕಲ್ದೇ ನೀರೆಲ್ಲ ಬಿಡ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡೋಣ. ಈಗ ಇಷ್ಟು ನೀರು ಹಾಕಿದ್ದೀನಿ. ಈಗ ಸ್ವಲ್ಪ ಕಲಸಿ ಚೆನ್ನಾಗಿ ಒಂದು 3 ರಿಂದ 4 ವಿಷಲ್ ಹಾಕ್ಸೋಣ ಸಾಕು. ಈಗ 1.5 kg ಮಟನಿಗೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಏನೇನು ಅಂತ ಹೇಳ್ತೀನಿ. ದೊಡ್ಡ 2 ಈರುಳ್ಳಿ, ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 3 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಅರ್ಧ ಹೋಳು ಕೊಬ್ಬರಿ. ಈಗ ಮಸಾಲೆಗೆ ಒಂದು 15 ಅಂದಾಜಿಗೆ ಲವಂಗ, ಮೆಣಸಿನಕಾಳು, 4 ಏಲಕ್ಕಿ, ಸ್ವಲ್ಪ ಚಕ್ಕೆ, 1 ಸ್ಪೂನ್ ಗಸಗಸೆ ಹಾಕೋದ್ರಿಂದ ಮಟನ್ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇವಿಷ್ಟನ್ನು ಹುರ್ಕೊಳ್ಳೋಣ. ಕೊಬ್ಬರಿ ಒಂದು ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕದು. ಈಗ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇದನ್ನು ಹಾಕಿದ್ದೀನಲ್ವ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋಣ ಸಾಕು. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿನ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆಗ ಮಟನ್ ಸಾಂಬಾರು ಭಾಳ ರುಚಿಯಾಗಿ ಬರುತ್ತೆ. ಈಗ ಫ್ರೈ ಹಾಕಿದೆ ಅಲ್ವಾ. ಈ ಟೈಮಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೇನೆ. ಮತ್ತು ಆಗಲೇ ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ನಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸಿ ಜಾರಿಗೆ ಆಗಲೇ ಕೊಬ್ಬರಿನ ಹೆಚ್ಚಿಟ್ಟಿದ್ವಲ್ವ, ಅದನ್ನು ಹಾಕಿ ನೈಸಾಗಿ ರುಬ್ಕೊಂಬರ್ತೀನಿ. ಅಲ್ಲಿ ಮಸಾಲೆ ಹಾಕ್ತಿದೆ. ಈಗ ಕಾಯಿ ತರಿಯಾಗಿದೆ. ಇದಕ್ಕೆ ನಾವು ಮಸಾಲೆ ಹುರಿದಿದ್ದೀವಲ್ಲ, ಇದನ್ನು ಹಾಕಿ ನೈಸಾಗಿ ರುಬ್ಕೊಂಬರೋಣ. ಇಷ್ಟು ಫ್ರೈ ಆದರೆ ಸಾಕು. ಈಗ ಸ್ವಲ್ಪ ಹಾಕಿ ನೈಸಾಗಿ ರುಬ್ಕೊಂಬರೋಣ.
ಸ್ಮೆಲ್ಲೇ ಘಮ ಘಮ ಅಂತಿದೆ. ನೈಸಾಗಿ ರುಬ್ಬಬೇಕು. ಈಗ ಇಷ್ಟು ನೈಸಾಗಿದೆ, ಇಷ್ಟು ನೈಸಾದರೆ ಸಾಕು. ಈಗ ಆಗಲೇ ಮಟನ್ ವಿಷಲಿಗೆ ಇಟ್ಟಿದ್ನಲ್ಲ, ಈ ವಿಷಲ್ ಆಗಿದೆ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಮಟನ್ ಬೆಂದಿದೆ. ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ತೀನಿ. ನೋಡಿ ಹವಾ ಎಷ್ಟು ಬರ್ತಿದೆ. ಈಗ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಕಲಸೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟು ಸಾಕು ನೀರು. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು ಸಾರು. ಇಷ್ಟು ತೆಳು ಇದ್ದರೆ ಸಾಕು. ನೋಡಿ ಪೀಸ್ ಎಲ್ಲ ಭಾಳ ಚೆನ್ನಾಗಿ ಬೆಂದಿದೆ. ಎರಡು ಕುದಿ ಕುದ್ರೆ ಮಟನ್ ಸಾಂಬಾರ್ ರೆಡಿ. ಈಗ ಸಾಂಬಾರು ಚೆನ್ನಾಗಿ ಕುದೀತಿದೆ. ನೋಡಿ ಸರ್ವಿಂಗ್ ಬೌಲಿಗೆ ಹಾಕೋಣ. ಈಗ ಮಟನ್ ಸಾಂಬಾರ್ ರೆಡಿ ಇದೆ. ಈಗ ಇದೇ ಪೀಸ್ ಒಳಗೆ ನಾನು ಡ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಮಟನ್ ಪೀಸ್ ಒಳಗೆ ಸಾಂಬಾರ್ ಆಗಿರೋದ್ರೊಳಗೆ ಮೊದಲು ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಸಾಕಿಷ್ಟು. ಈಗ ಎಣ್ಣೆ ಕಾದಿದೆ. ಈ ಎಣ್ಣೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೈಮಲ್ಲಿ ಒಂದೇ ಒಂದು ಈರುಳ್ಳಿ, ಭಾಳ ಹಾಕ್ಬಾರ್ದು, ಒಂದೇ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಕಡೆ ನಾನು ಸಾಂಬಾರ್ ಪೀಸ್ 1 ಬೌಲ್ ಸಾಂಬಾರ್ ಪೀಸ್ನ ತೆಗ್ದಿದ್ದೀನಿ. ಇದನ್ನೇ ಫ್ರೈ ಮಾಡೋದೀಗ. ಈಗ ಫ್ರೈ ಆಗಿರೋ ಈರುಳ್ಳಿಗೆ 1 ಬೌಲ್ ಮಟನ್ನ ಹಾಕ್ತಿದ್ದೀನಿ. ನೋಡಿ, ಸಾಂಬಾರು ಇರಬಾರ್ದು ಇದರಲ್ಲಿ, ಸ್ವಲ್ಪ ಲೈಟಾಗಿದ್ರೆ ನಡೆಯುತ್ತೆ. ಈಗ ಈ ಮಟನ್ನ ಈರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸಾಂಬಾರಲ್ಲಿ ನಾವು ಆಗಲೇ ಉಪ್ಪು ಹಾಕಿದ್ವಲ್ಲ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ ಸ್ಪೈಸಿಯಾಗಿರಲಿ ಅಂತ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಕು. ಮಟನ್ ಮಸಾಲನ್ನು ಹಾಕ್ತಿದ್ದೀನಿ. ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಇದು. ಈಗ ಚೆನ್ನಾಗಿ ಫ್ರೈ ಆಗಲಿ, ಇದೊಂದು 5 ನಿಮಿಷ ಬಿಟ್ಟು. ಚೆನ್ನಾಗಾಗಿದೆ. ಈಗ ಮಟನ್ ಚೆನ್ನಾಗಿ ಫ್ರೈ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀನಿ. ಈಗ ನಮ್ಮ ಮಟನ್ ಡ್ರೈ ರೆಡಿ. ಈಗ ಮಟನ್ ಡ್ರೈ ರೆಡಿ ಇದೆ. ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿದ್ದೀನಿ. ಈಗ ಊಟ ಮಾಡೋಣ ಬನ್ನಿ. ಈಗ ನಮ್ಮ ಊಟ ರೆಡಿ ಇದೆ. ಊಟ ಮಾಡೋಣ ಬನ್ನಿ. ಸ್ವಲ್ಪ ಸಾರು ಹಾಕ್ಕೊತೀನಿ. ಜೊತೆಗೆ ಸ್ವಲ್ಪ ಮಟನ್ ಪೀಸ್ ಡ್ರೈ. ನೋಡಿ ಚೆನ್ನಾಗಿ ಬೆಂದಿದೆ ಮಟನ್ ಪೀಸು. ಅನ್ನ, ಮಟನ್ ಡ್ರೈ, ಸೂಪರ್.